ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಪರವಾಗಿಲ್ಲ, ಇವಾಗ ಹುಷಾರಾಗ್ತಿದ್ದೀನಿ. ಇವಾಗ ಎದ್ದು ಡ್ರೆಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ, ರೆಡಿ ಆಗಬೇಕು ಇವಾಗ. ಏನಕ್ಕೆ ಅಂದರೆ ನನ್ನ ಫೇವ್ರೇಟು ಡಿ ಬಾಸ್ದು ಫಿಲಮು ರಿಲೀಸ್ ಆಗಿದೆ. ನಿನ್ನೆನೇ ರಿಲೀಸ್ ಆಗಿದೆ. ನಿನ್ನೆಯಿಂದ ಟಿಕೆಟ್ ಸಿಕ್ಕಿಲ್ಲ. ಇವತ್ತು ಈವ್ನಿಂಗ್ ಶೋಗೆ ಬೆಳಗ್ಗೆನೇ ಬುಕ್ ಮಾಡಿದ್ದೀವಿ. ಅದು ಆನ್ಲೈನ್ ಬುಕ್ಕಿಂಗ್ ಮಾತ್ರ ಇರೋದು, ಅಕೌಂಟಲ್ಲಿ ಟಿಕೆಟ್ ಕೊಡಲ್ವಂತೆ. ಅದು ಈವ್ನಿಂಗ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಇನ್ನೊಂದು 10ರಿಂದ 12 ಟಿಕೆಟ್ ಏನೋ ಇತ್ತು ಅಷ್ಟೇ. 3 ಟಿಕೆಟು ಬುಕ್ ಮಾಡಿದ್ದೀನಿ, ಬೆಳಗ್ಗೆನೇ ಮಾಡಿದ್ದೀನಿ. ಇವಾಗ ಹೋಗಬೇಕು. ಹುಷಾರಿಲ್ಲ ಅಂದರೂ ನಾನು ಮೂವಿ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಹೋದ ವರ್ಷ ಹೋಗಿದ್ದು ಕಾಂತಾರ ಮೂವಿಗೆ ಹೋಗಿದ್ದು, ಅದು ಬಿಟ್ಟರೆ ಯಾವ ಮೂವಿಗೂ ಹೋಗಿಲ್ಲ. ಹೀಗೆ ಕಾಟೇರ ಮೂವಿಗೆ ಹೋಗ್ತಾಯಿದ್ದೀನಿ. ಕಸ ಹೊಡೆದು ದೇವ್ರಿಗೆ ದೀಪ ಹಚ್ಚಿ ಒಂದು ಸ್ವಲ್ಪ ಪಾತ್ರೆ ಇದೆ, ಅದನ್ನು ತೊಳೆದು ಬಿಡ್ತೀನಿ. ಯಾಕಂದರೆ ಬರೋದು ನೈಟ್ ಆಗಿಬಿಡುತ್ತೆ, 8:30. ಆವಾಗ ಬಂದಮೇಲೆ ಕೆಲಸ ಮಾಡೋದಕ್ಕೆ ಮೂಡಿರಂಗಿಲ್ಲ. ಹಾಗಾಗಿ ಮಾಡಿಬಿಟ್ಟೆ ಹೋಗಿಬಿಡೋಣ ಅಂದ್ಕೊಂಡಿದ್ದೀನಿ. ರೆಡಿ ಆದಮೇಲೆ ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ ನೋಡಿ, ಆದರೂ ಮಾಡಲೇಬೇಕು, ಸುಸ್ತಾಗುತ್ತೆ. ಇವಾಗ ಫಸ್ಟು ಫಟಾಫಟ್ ಅಂತಂದು ಕಸ ಗುಡಿಸಿ, ಒಂದು ಸ್ವಲ್ಪ ಇದೆ ಪಾತ್ರೆ, ಜಾಸ್ತಿ ಏನಿಲ್ಲ. ಪಾತ್ರೆ ಒಂದು ತೊಳೆದ್ಬಿಟ್ಟು ದೀಪ ಹಚ್ಚಿ ಆಮೇಲೆ ಹೋಗೋವಾಗ ಮತ್ತೆ ಸಿಗ್ತೀನಿ. ಫಟಾಫಟ್ ಅಂತಂದು ಬೇಗ ಬೇಗ ಕಸನೂ ಗುಡಿಸ್ಬಿಟ್ಟೆ ಫ್ರೆಂಡ್ಸ್. ಇವಾಗ ಇಷ್ಟು ಪಾತ್ರೆ ಇದೆ, ಕಾಣಿಸ್ತಿದೆಯಾ? ಅದಿಷ್ಟು ಪಾತ್ರೆ ತೊಳೆದ್ಬಿಡ್ತೀನಿ. ನೆನ್ನೆ ಪಾತ್ರೆನೂ ತೊಳೆದಿದ್ದು ಹಂಗೆ ಇದೆ, ಅದನ್ನು ಬೇಗ ದಬಾಕಿ ಒಂದು ಸ್ವಲ್ಪ ಹಾಲು ಕಾಯಿಸಿಡೋದಿದೆ, ಹಾಲು ಕಾಯಿಸಿಟ್ಟು ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಇವಾಗ. ಅಜ್ಜಿ ಗಲಾಟೆ ಮಾಡ್ತಿದ್ರು ಅದು ಹೊರಗಡೆ ಆಗ್ತಿರ್ಲಿಲ್ಲ. ಋತ್ವಿಕು ಔಷಧಿ ಮಾಡಿ ಜೋರಾಗಿ ಕಿರ್ಚ್ಕೊಂಡು ಹೊರಗಡೆ ಹೋಗೋದು ಮಾಡ್ತಿಲ್ಲ. ಬಟ್ಟೆ ಹಾಕೊಂಡು ಕೈ ಕಾಲು ಮುಖ ತೊಳ್ಕೊ. ಟೈಮ್ ಆಯಿತು, 5 ಗಂಟೆ ಆಯ್ತು ಆಗಲೇ. ಹಾಕಮ್ಮ ಬೇಗ. ನಂದಾಯ್ತು ಪಾತ್ರೆ ತೊಳೆದಾಯ್ತು ನಂದು. ಫ್ರೆಂಡ್ಸ್, 5 ನಿಮಿಷಕ್ಕೆ ಪಾತ್ರೆ ತೊಳೆದ್ಬಿಟ್ಟೆ ನೋಡಿ. ಫುಲ್ ಪಾತ್ರೆನೂ ಕ್ಲೀನ್ ಆಯ್ತು, ಸಿಂಕ್ ಕ್ಲೀನ್ ಮಾಡಿದೆ. ಬಟ್ಟೆ ನಾನು ಇಷ್ಟೇ ಒಂಚೂರು ನೆನೆಸ್ಕೊಂಡಿಲ್ಲ ಫ್ರೆಂಡ್ಸ್, ಇಲ್ಲಾಂದರೆ ಬಟ್ಟೆ ಎಲ್ಲ ಪಾತ್ರೆ ತೊಳೆಯೋಷ್ಟರಲ್ಲಿ ಫುಲ್ ಒಗೆದಾಕಿರೋ ಥರ ಆಗಿಬಿಟ್ಟಿರುತ್ತೆ. ಯಾಕಂದರೆ ಈ ಫಿಲಮ್ಗೆ ಹೋಗೋದ್ರಿಂದ ಒಂಥರ ಅಸಹ್ಯ ಆಗಬಾರ್ದಲ್ವ, ಹಂಗಾಗಿ ನೆನೆಸ್ಕೊಂಡಿಲ್ಲ ನಾನು ನೋಡಿ. ಇಲ್ಲಾಂದ್ರೆ ಇಷ್ಟೆಲ್ಲ ನೆಂದೋಗ್ಬಿಟ್ಟಿರೋದು ಫುಲ್ಲು ಹೊಟ್ಟೆ ಮೇಲೆ. ಸಿಂಕಲ್ಲಿ ನಿಂತು ತೊಳಿತೀವಲ್ಲ, ಹಂಗಾಗಿ ನೆಂದೋಗುತ್ತೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಅವನು ರೆಡಿ ಆಗ್ತಿದ್ದಾನೆ. ಇಬ್ಬರು ಜಗಳ ಆಡ್ತಿದ್ದಾರೆ ರೆಡಿ ಆಗೋಕ್ಕೆ. ಯಪ್ಪ ಚಿನಿ, ಪ್ಯಾಂಟ್ ಹಾಕೋ ಚಿನ್, ಚಳಿ ಇರುತ್ತೆ. ಅವನಿಗೆ ಪ್ಯಾಂಟ್ ಹಾಕೊಳ್ಳೋದಕ್ಕೆ ಅಲರ್ಜಿ, ಅಂದರೆ ಅವಾಗಲೂ ಶಾರ್ಟ್ಸ್ ಕೊಡ್ತೀನಿ. ಬಿಡು ಇರಲಿ ಬೇಡ, ಇದು ಬೇಡ ಅತ್ತೆ ನೋಡಿ, ಪ್ಯಾಂಟ್ ಬೇಡ.
ಅವನಿಗೆ ಜ್ಯೂಸು ಚಿಪ್ಸು ಫೈನಲಿ ವಸಿಷ್ಠ ರೆಡಿ ಆದ ಫ್ರೆಂಡ್ಸ್. ನೋಡಿ ಇಷ್ಟು ಮಾಸ್ಕ್ ಇದೆ, ಇದು ಒಂದೊಂದು ಇನ್ನೊಂದು ಇದು ಎರಡು ಅಮ್ಮಂದು, ಇದು ನಂದು, ಇದು ಮನೇಲಿರೋವು. ಫ್ರೆಂಡ್ಸ್ ನಾನು ಪಟ ಪಟ ಅಂತೆಲ್ಲ ಕೆಲಸ ಮುಗಿಸಿ ಈಗ ರೆಡಿಯಾಗಿದ್ದೀನಿ. ನಮ್ಮ ಮನೆಯವ್ರು ಬರೋದಂತೆ ಬಾಕಿ ಟೈಮ್ ಆಲೆ 5:15 ಆಯಿತು. 5:20ಗೆ 5:20ಕ್ಕೆ ಬಿಡಬೇಕು ಅಂತ ಹೇಳಿದರು. ನಾನಂತೂ ಕಾಯ್ತಾ ಇದ್ದೀನಿ. ಅವ್ರು ಬರೋ ಅಷ್ಟರಲ್ಲಿ ನಾನು ಆನ್ಲೈನ್ ಆರ್ಡ್ರ್ ಮಾಡಿದ್ದೆ ಕೆಲವೊಂದು ಸ್ವೆಟ್ರ್ಗಳನ್ನ, ಅವನ್ನ ತೋರಿಸ್ಬಿಡ್ತೀನಿ. ಫಸ್ಟು ನನ್ನ ಮಗನ ತೋರಿಸ್ತೀನಿ. ನೋಡಿ, ಇದು ಪಿಸ್ತಾ ಗ್ರೀನ್ ಕಲರ್ ಇದೆ. ಸ್ವೆಟ್ರು ತುಂಬಾ ದಪ್ಪ ಇದೆ, ಡಬಲ್ ಲೇಯರು, ಒಳಗಡೆ ವೈಟ್ ಹಾಕಿದ್ದಾರೆ, ಮೇಲ್ಗಡೆ ಪಿಸ್ತಾ ಗ್ರೀನ್ ಇದೆ. ಇದು ಮತ್ತು ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ 2 ಪಾಕೆಟ್ ಇಟ್ಟಿದ್ದಾರೆ. ಇದು ಬಂದುಬಿಟ್ಟು 385 ರೂಪಾಯಿ ಪ್ರೈಸ್. ಇದು ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಹಾಗೆಯೇ ಏನು ಚಳಿ ಆಗಲ್ಲ, ಬೆಚ್ಚಗಿರುತ್ತೆ, ವರ್ತ್ ಅನ್ನಿಸ್ತು. ಹಾಗೆಯೇ ಇದು ಬಂದು ನಮ್ಮ ಮನೆಯವರಿಗೆ ಸ್ವೆಟ್ರು ಆಗುತ್ತೆ, ಶರ್ಟ್ ಥರನೂ ಆಗುತ್ತೆ. ಈ ಥರ ಜಿಪ್ ಇಲ್ಲ. ಇದು ಬಂದುಬಿಟ್ಟು 515 ರೂಪಾಯಿ ಏನೋ ಇದೆ. ಇದು ತರಿಸಿರೋದು ಫ್ಲಿಪ್ಕಾರ್ಟಲ್ಲಿ. ನಾನು ಹಾಕೋಬೋದು, ನಮ್ಮ ಯಜಮಾನರು ಹಾಕೋಬೋದು, ಆ ಥರ ತರಿಸಿದ್ದೀನಿ. ಇದನ್ನು ನಮ್ಮ ಮನೆಯವರೇ ಹಾಕೋತಾರೆ. ಇವಾಗ ಆಲ್ರೆಡಿ ಯೂಸ್ ಮಾಡಿದ್ದಾರೆ ಒಂದು ಸಲ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಶರ್ಟು ಕಮ್ ಸ್ವೆಟರ್, ಹೌದು, ಶರ್ಟ್ ಕಮ್ ಸ್ವೆಟರು, ಸ್ವೆಟ್ ಶರ್ಟ್. ನೆಕ್ಸ್ಟು ನಾನು ತೊಗೊಂಡಿರೋವಂಥದ್ದು ಇದು ಒಂದು ಜಾಕೆಟು, ಜೀನ್ಸ್ ಜಾಕೆಟು. ಇದು ಬಂದು 320 ಏನೋ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಈಗ ಒಂದ್ಸಲಿ ಹಾಕ್ಕೊಂಡಿದ್ದೀನಿ. ಬಂದ ತಕ್ಷಣ ನೋಡಿದೆ, ಚೆನ್ನಾಗಿ ಕಾಣಿಸುತ್ತೆ. ಈಗ ಚಳಿಗಾಲಕ್ಕೆ ಆಚೆ ಕಡೆ ಹೋಗಬೇಕಾದ್ರೆ ಈ ಥರ ಮೇಲೆ ಜಾಕೆಟು ಇದ್ದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಫ್ಯಾಷನಬಲ್ ಆಗಿರುತ್ತೆ, ಬೆಚ್ಚಗೂ ಇರುತ್ತೆ ಅಂತ ಹೇಳಿ ನಾನು ತರಿಸಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ತರಿಸಿರೋದು ನಾನು ಮೀಶೋದಲ್ಲಿ ತರಿಸಿರೋದು ಫ್ರೆಂಡ್ಸ್. ಎಲ್ಲದೂ ಕೂಡ ವರ್ತು, ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಇದನ್ನು. ಫ್ರೆಂಡ್ಸ್ ನೋಡಿ, ಹಾಕ್ಕೊಂಡಿದ್ದೀನಿ ನಾನು. ಯಾವ ಥರ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾನೀಗ ಮೂವಿಗೆ ಇದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತೈತೆ. ಇಲ್ಲಿ ಬೇಕಿದ್ರೆ ಬಟನ್ ಕೂಡ ಇದೆ, ನೀವು ಹೆಂಗಾರ ಹಾಕ್ಕೋಬೋದು, ಹಂಗೇನಾದರೂ ಬಿಟ್ಕೋಬೋದು, ಈ ಥರನಾದರೂ ಫೋಲ್ಡ್ ಮಾಡ್ಕೋಬೋದು. ಈಗ ಆಚೆ ಕಡೆ ಹೋಗ್ತೀವಲ್ವ, ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಹೋಗೋದಕ್ಕೆ. ನಾನು ಒಂದು ತರಿಸಿದ್ದೆ ಈಗಾಗಲೇ, ಗಾನಕ್ಕೆ ತರಿಸಿದ್ದೆ ನಾನು. ನೋಡಿ, ಬ್ಯಾಕ್ ಸೈಡಿಂದ ಹೇಗೆ ಕಾಣಿಸುತ್ತೆ, ಫ್ರಂಟಿಂದ ಹೀಗೆ ಕಾಣುತ್ತೆ. ಗಾನಕ್ಕೆ ತರಿಸಿದ್ದೆ. ಗಾನದ್ದು ಲೈಟ್ ಕಲರು, ನಂದು ಸ್ವಲ್ಪ ಡಾರ್ಕ್ ಇದೆ. ಬೈದು ತೋರಿಸಿ ಹಾಕೋ. ಗಾನೂ ಹಾಕ್ಕೊಂಡಿದ್ದೀನಿ, ನೀವು ನೋಡಿದ್ದೀರಾ ಗಾನು ಹಾಕ್ಕೊಂಡಿರೋದು. ನೋಡಿ, ಗಾನದ್ದು ಈ ಕಲರು ಲೈಟ್ ಬ್ಲೂ, ನಂದು ಡಾರ್ಕ್ ಬ್ಲೂ ಇದೆ. ಈ ಚಳಿಗಾಲಕ್ಕೆ ಬೇಕನ್ನಿಸೋವಂಥ ಬಟ್ಟೆಗಳೇ. ಚಳಿಗಾಲಕ್ಕೂ ಆಗುತ್ತೆ, ಹಾಗೆ ಆಚೆ ಕಡೆ ಹಾಕ್ಕೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. ಟೈಮ್ ಈಗಾಗಲೇ 9 ಗಂಟೆ ಆಯಿತು. ಚಿನಿ, ಅದು ಫ್ರಿಡ್ಜ್ಗೆ ಇಡಬೇಕು, ಮೆಲ್ಟ್ ಆಗೈತೆ. ನೋಡಿ, ಇಲ್ಲಿ ಚಾಕ್ಲೇಟ್ ತಿಂತವನೆ, ಮೆಲ್ಟ್ ಆಗೈತಿ, ನೆಕ್ತವನೆ. ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. ಟೈಮು 9 ಗಂಟೆ ಆಗಿದೆ. 9 ಗಂಟೆ 5 ನಿಮಿಷ ಆಯಿತು. ಫುಲ್ ರಶ್ ಇತ್ತು. ಟ್ರಾಫಿಕಲ್ಲಿ ಬರಬೇಕಾ, ಇಷ್ಟೊತ್ತಾಯಿತು ದಾಟ್ಕೊಂಡು ಬರಬೇಕು ಅನ್ನೋ ಅಷ್ಟರಲ್ಲಿ. ಆ ಫಿಲಮಲ್ಲಿ ಏನು ಅಂದರೆ ಜಾತಿ ಬಗ್ಗೆ ಮತ್ತು ಜೀತ ಪದ್ಧತಿ ಬಗ್ಗೆ ಇದೆ. ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ಫಿಲಮು. ಫ್ಯಾಮಿಲಿಯವ್ರು ಹೋಗಿ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲೂ ಬರೋನ್ಸಲ 3 ಅವರ್ಸು ಯಾವುದೋ ಒಂದು ಹಳ್ಳೀಲಿ ಕೂತ್ಕೊಂಡು ನೋಡ್ತಿದ್ದೀವೇನೋ ಅನ್ನೋ ಫೀಲ್ ಬರುತ್ತೆ. ನಾವು ಥಿಯೇಟ್ರಲ್ಲಿದ್ದೀವಿ ಅನ್ನೋ ಫೀಲೇ ಬರೋಲ್ಲ.
ಯಾವುದೋ ಒಂದು ಹಳ್ಳಿಗೆ ಬಂದು ಕೂತ್ಕೊಂಡು ನೋಡ್ತಾ ಇದ್ದೀವೇನೋ ರಿಯಲ್ ಆಗಿ ನಡೀತಾ ಇರೋದು ಅನ್ನೋ ಥರ ಇದೆ ಫಿಲಮು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ಟೈಮ್ ಆಗಿದೆ ಅಂಥೇಳಿ ಬರಬೇಕಾದ್ರೆ ಇಡ್ಲಿ ಪಾರ್ಸಲ್ ತೊಗೊಂಬಂದಿದ್ದೀವಿ. ಇವಾಗ ಇಡ್ಲಿ ತಿಂತೀವಿ. ನನಗೆ ಮಾತಾಡೋದಕ್ಕೂ ಆಗ್ತಿಲ್ಲ, ಸುಸ್ತಾಗ್ತಿದೆ. ಇಡ್ಲಿ ತಿಂದು ಮಾತ್ರೆ ತೊಗೊಂಡು ಮಲ್ಕೊಳ್ಳೋದಷ್ಟೇ ಇವಾಗ. ಏನಮ್ಮ ಮಾಡ್ತಿದೀಯಾ? ಏನದು? ಡೈರಿ ಮಿಲ್ಕ್ ಸತ್ತೋಗಿದೆ ಅದು. ಅದನ್ನು ಬಿಡ್ತಿಲ್ವಲ್ಲ ನೀನು. ಅಯ್ಯೋ ಮುಖ ನೋಡು, ಗೊಗ್ಗಾಗಿದೆಯಲ್ಲೋ. ಮೀಸೆ ಬಂದಿದ್ದಾವೆ ನೋಡು ನಿನಗೆ. ಅಯ್ಯೋ ಇಷ್ಟಂಗೆ ಮೀಸೆ ಬಂದೋಯ್ತು ನೋಡ್ರಿ ಅಲ್ಲಿ. ತೂ 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 ಯಪ್ಪ, ನೀನು ಮುಖ ನೋಡ್ಕೊಂಡು ನಡಿ ಚಿನ್ನಿಯಲ್ಲಿ. ಒಂದು 5 ನಿಮಿಷ ಫ್ರಿಜ್ಜಿಗೆ ಇಟ್ಟಿದ್ರೆ ಗಟ್ಟಿ ಆಗ್ತಿತ್ತಾ, ಆಮೇಲೆ ತಿನ್ಬೋದಿತ್ತಾ? ಮತ್ತೆ ಹ್ಞೂ ಅಂದರೆ ಈಗ ತಿಂದಂಗೂ ಇಲ್ಲ, ಬಿಟ್ಟಂಗೂ ಇಲ್ಲ. ನೋಡಲಿ ತೋರ್ಸವ ನಿನ್ನ ಮುಖ ಹಿಂಗೆ ಮೇಲೆತ್ತ ಒಂಚೂರು. ಅದನ್ನು ನನಗೆ ಕೊಡೋದು ಬೇರೆ. ಮುಖ ತೋರಿಸು ನಿಂದು. ಇಲ್ಲಿ ನೋಡಿ, ಇಲ್ಲಿ ನನ್ನ ಬಾಯಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಹೋಗಿ ಅಕ್ಕನ ಕಡೆ ತೊಳಸ್ಕೊಂಬೋದು. ಬಾಯಿ ತೊಳಿದಾನ ಒಂದು ಹಿಡಿ, ಹಂಗೆ ಡಸ್ಟ್ಬಿನ್ಗೆ ಹಾಕಿದ್ದೇನೆ. ಇಲ್ಲಿ ಸತ್ತೋಗಿದೆ ಅದಕ್ಕೆ. ಪಾಪ ಜಿಪ್ಸೆ ಬಂದೋಗೈತೆ ಚಾಕ್ಲೇಟ್ಗೆ. ನನ್ನ ಈ ಥರನೂ ತಿಂತಾರ ಅಂತ. ಹೋಗು ಬಾಯಿ ತೊಳ್ಕೊಂಬ. ಫ್ರೆಂಡ್ಸ್, ಇಡ್ಲಿ, ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ಅದು ಸಾಂಬಾರು, ಚಟ್ನಿ ಇಡ್ಲಿ ಪ್ಯಾಕೆಟಲ್ಲೇ ಇರುತ್ತೆ. ಹಾಗೆ ಇದು ಉದ್ದಿನ ವಡ ಅನಿಸುತ್ತೆ. ಇದು ಉದ್ದಿನ ವಡ. ಇವೆರಡು ಇಡ್ಲಿ ಪ್ಯಾಕೆಟು. 4 ಇಡ್ಲಿ ತೊಗೊಂಬಂದಿದೆ. ಏನು ಬೇಕು? ಇಡ್ಲಿ ಬೇಕಾ ವಡ ಬೇಕಾ? ಏನಿದು? ವಸಿಷ್ಠನ ಫೇವ್ರೆಟ್ ವಡೆ ಮತ್ತು ಇಡ್ಲಿ, ತಟ್ಟೆ ಇಡ್ಲಿ ಫ್ರೆಂಡ್ಸ್. ಇದು ಇಲ್ಲಿ ಫೇಮಸ್ಸು ತಟ್ಟೆ ಇಡ್ಲಿ. ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ. ಬಾಯ್ ಹೇಳಿ.